ಬಂಗಡೆಯ ಪುಳಿಮುಂಜಿ ಅಥವಾ ಖಾರ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 8 ಬಂಗಡೆ ತಗೊಂಡಿದ್ದೇನೆ. ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ ನೋಡಿ. ಅದಕ್ಕೆಲ್ಲ ಹಿಡ್ಕೊಳ್ಬೇಕಲ್ಲ, ಅದಕ್ಕೆಲ್ಲ ಆ ಥರ ಒಂದು ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ಅರಿಶಿಣ ಪೌಡ್ರ್ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಜೀರಿಗೆ 1 ಚಮಚ, ಒಂದು 8 ಕಾಳುಮೆಣಸು, ಚಿಟಿಕೆಯಷ್ಟು ಮೆಂತ್ಯ, ಮೂರು ಚಮಚ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಬೀಜ, 10 ಬೆಳ್ಳುಳ್ಳಿ ಎಸಳು, 3 ಹಸಿಮೆಣಸು, 15 ಒಣಮೆಣಸು, ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ಮಿಕ್ಸ್ ಮಾಡಲು ಹುಣಸೆಹಣ್ಣು ನೆನೆ ಹಾಕಿ ಅದರ ರಸವನ್ನು ಹಾಕ್ತಿದ್ದೇನೆ ನೋಡಿ. ಮಸಾಲ ರೆಡಿ. ಅದಕ್ಕೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕಾಗಿ ನೋಡಿ, ಬಂಗಡೆಯ ಪುಳಿಮುಂಜಿ ಅಥವಾ ಖಾರ ರೆಡಿ. ಇನ್ನೊಂದು ರೆಸಿಪಿ ಬೆಳ್ಳಂಜಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅರಿಶಿಣ ಹುಡಿ 1 ಚಮಚ, ಖಾರದ ಹುಡಿ 1 ಚಮಚ, ಹಾಗೆ ಕಬಾಬ್ ಪೌಡ್ರು 1 ಚಮಚ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. ಇದೆಲ್ಲ ಹುಣಸೆಹಣ್ಣು ನೀರಲ್ಲಿ ಕಲಿಸ್ಕೊಂಡಿದ್ದೇನೆ. ನೋಡಿ, ಇದೆ ಡ್ರೆಸ್ಸಿಂಗ್ ಮಾಡಿರುವ, ಕ್ಲೀನ್ ಮಾಡಿರುವ ಬೆಳ್ಳಂಜಿ ಮೀನು. ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ಹಚ್ಕೊಳ್ಬೇಕು ಅದೆಲ್ಲ. ಅದನ್ನು ರವೆಯಲ್ಲಿ 2 ಸೈಡು ರವೆಯಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು 2 ಸೈಡ್ ರವೆ. ನೋಡಿ, ಎಲ್ಲ ರವೆಯಲ್ಲಿ ಇದು ಮಾಡಿದ್ದೇವೆ, ಆ್ಯಡ್ ಮಾಡಿದ್ದೇವೆ ರವೆಯಲ್ಲಿ. ಆ ಕಡೆ ಈ ಸೈಡು 2 ಸೈಡ್ ರವೆಯಲ್ಲಿ ಅದ್ದಿದ್ದೇವೆ. ಅಡುಗೆ ಎಣ್ಣೆಯಲ್ಲಿ ಒಂದೊಂದು ಬಿಡ್ತಾ ಬರಬೇಕು.
ಬೆಳ್ಳಂಜಿ ಫ್ರೈ ಸವಿಯಲು ರೆಡಿ. ಇದು ಹಾಗೇನೆ ತಿನ್ಬೋದು, ಸ್ನ್ಯಾಕ್ಸ್ ಥರ ಇದೆ, ಇಲ್ಲ ಊಟದ ಜೊತೆ ಸೈಡ್ ತಿನ್ಬೋದು. ಬೆಳ್ಳಂಜಿ ಫ್ರೈ ಸವಿಯಲು ರೆಡಿ. ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.